ಹಲೋ ಎಲ್ರಿಗೂ ಹೇಗಿದ್ದೀರಾ? ಗಿರಿ ಪ್ರದಕ್ಷಿಣೆ ಮುಗಿಸ್ಬಿಟ್ಟು ಅರುಣಾಚಲಮಲ್ಲಿ ಈಗ ನೆಕ್ಸ್ಟ್ ನಾವು ಹೊರಟಿದ್ದು ಪಾಂಡಿಚೇರಿಗೆ. ಸೊ ನಾವೆಲ್ಲೂ ರೆಸ್ಟೇ ಮಾಡಲಿಲ್ಲ. ಅಲ್ಲಿ ಗಿರಿ ಪ್ರದಕ್ಷಿಣೆ ಮುಗಿಸ್ಬಿಟ್ಟು ಮತ್ತು ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಪುಳಿಯೋಗರೆ ಕೊಟ್ಟರು, ಅದನ್ನ ತಿಂದ್ಕೊಂಡು ನೆಕ್ಸ್ಟು ನಾವು ಹೋಗ್ತಾ ದಾರಿಲಿ ಏನಾದರೂ ಟಿಫನ್ ಮಾಡೋಣ ಅಂತಂದು ಸುಮ್ಮನೆ ಡೈರೆಕ್ಟ್ ಕಾರ್ ಹತ್ರ ಹೋಗಿದ್ದು, ಕಾರ್ ತೊಗೊಂಡು ನೆಕ್ಸ್ಟ್ ಹೊರಟಿದ್ದೇನೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ನಾನು ಸರಿತಾ ನೋಡ್ತಾ ಇರ್ಬೋದು, ಸೋನು ಅಷ್ಟೇ ಫುಲ್ ಮಲ್ಕೊಬಿಟ್ಟವಳು, ನಿದ್ದೆ ಮಾಡ್ತಿದ್ದೀವಿ. ಯಾಕಂದರೆ ನಿನ್ನೆ ಸಂಜೆ ನಾವು 4 ಗಂಟೆಗೆ ಅಷ್ಟು, ಅಂದರೆ ಹಿಂದಿನ ದಿನ 4 ಗಂಟೆಗೆ ನಾವು ಬಿಟ್ಟಿದ್ದು ಮಧುಗಿರಿಯಲ್ಲಿ. ಇನ್ನು ನೈಟ್ 11:30ವರೆಗೂ ಜರ್ನಿನೇ ಮಾಡಿದ್ದು ಕಾರಲ್ಲಿ. ಮತ್ತು 11:30ಇಂದ 12 ಗಂಟೆವರೆಗೂ ಅಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡಿ 12 ಗಂಟೆಯಿಂದ ಬೆಳಿಗ್ಗೆ 7:30 8 ಗಂಟೆವರೆಗೂ ಒಂದು ಸಾರಿನೂ ಒಂದು 5 ನಿಮಿಷನೂ ನಿದ್ದೆ ಮಾಡ್ದೇ ರೆಡಿಯಾಗಿಬಿಟ್ಟು ನಾವು ಹೊರಟಿದ್ದು. ಸೊ ಹಂಗಾಗಿ ನಿದ್ದೆ ಜಾಸ್ತಿ ಮಾಡಿಲ್ವಲ್ಲ, ನಿದ್ದೆನೇ ಮಾಡಿಲ್ಲ. ಅದಕ್ಕೋಸ್ಕರ ಫುಲ್ ಟಯರ್ಡ್. ಒನ್ ಅವರ್ ಆಗಲಿ ನಿದ್ದೆ ಮಾಡಿದ್ರೆ ಅಲ್ವಾ ಚೆನ್ನಾಗಿರೋದು. ಹಾಗಾಗಿ ನಿದ್ದೆನೇ ಮಾಡಿರಲಿಲ್ಲ. ಗಿರಿ ಪ್ರದಕ್ಷಿಣೆ ಬೇರೆ ಮಾಡಿದ್ವಲ್ಲ, ಅದಕ್ಕೆ ಫುಲ್ ಪೇಯ್ನು ಕಾಲು ಎಲ್ರಿಗೂ. ಸೊ ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಈಗ ಪಾಂಡಿಚೇರಿ ಹತ್ರ ನಾವು ಒಂದು ರೂಮ್ ಬುಕ್ ಮಾಡಿದ್ವಿ. ಅದು ಅಣ್ಣ ಇದ್ದಾರಲ್ಲ ಸರಿತಾ ಅವ್ರ ಹಸ್ಬೆಂಡು, ಅವರೇ ಬುಕ್ ಮಾಡಿದ್ರು ಆಲ್ರೆಡಿ. ಸರಿ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದಾಯಿತು. ರೂಮ್ಗೆ ಬಂದುಬಿಟ್ಟು ನಾವು ಎಲ್ಲೂ ರೆಸ್ಟೇ ಮಾಡಲಿಲ್ಲ ಒಂದು 5 ನಿಮಿಷ ಸಮೇತ. ಬಂದಿದ ತಕ್ಷಣ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದು, ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಇಲ್ಲಿ ಬೀಚ್ ಇದೆ, ಅಲ್ಲಿ ರೂಮ್ ಅವ್ರನ್ನ ಕೇಳಿದ್ವಿ, ನಾವು ರೂಮ್ ಮಾಡಿದ್ವಲ್ಲ ಅವ್ರನ್ನ. ಸೊ ಇಲ್ಲಿ ಸರೌಂಡಿಂಗಲ್ಲಿ ಯಾವ್ಯಾವ ಬೀಚ್ ಇದೆ ಇವತ್ತು ನೋಡುವಂಥದ್ದು, ಮತ್ತು ನಾಳೆ ಬೇರೆ ಸಪ್ರೇಟ್ ನೋಡೋಣ. ಯಾಕಂದರೆ ಇವತ್ತು ಟೈಮ್ ಆಗೋಗಿತ್ತಾಗಲೇ ನಾವಿನ್ನು ಟಿಫನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸುಮಾರು ಅಂದರೆ 3 ಗಂಟೆ ಆಗೋಯ್ತು ರೂಮ್ ಹತ್ರ ಬರೋಷ್ಟರಲ್ಲಿ. ಇನ್ನು ಅವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಕ್ಕೆ ಸೊ ಈ ಟೈಮ್ ಆಗೋಯ್ತು, 4:30 ಆಗೋಯ್ತು. ಅದಕ್ಕೆ ಇನ್ನೊಂದು ಒನ್ ಅವರ್ 1.5 ಅವರ್ಗೆ ಇನ್ನು ಕತ್ಲಾಗೋಗ್ತದೆ. ಅಷ್ಟರಲ್ಲಿ ಯಾವುದಾದ್ರೂ ಈ ಸರೌಂಡಿಂಗಲ್ಲಿ ಒಂದು ಬೀಚ್ ಇದ್ದರೆ, ಇಲ್ಲ ಏನಾದರೂ ನೋಡುವಂಥ ಪ್ಲೇಸ್ ಇದ್ದರೆ ಹೇಳ್ರಿ, ನಾವು ಹೋಗಿ ಬರ್ತೀವಿ ಅಂತ ಕೇಳಿದ್ದಕ್ಕೆ ಅವರು ಇದು ಹೇಳಿದ್ರು, ರಾಕ್ ಬೀಚ್ ಇದೆ ಅಲ್ಲಿ, ಫ್ರೆಂಚ್ ಕಾಲೋನಿ ಇದೆ, ಮತ್ತು ಇದು ಗಾಂಧೀಜಿ ಸ್ಟ್ಯಾಚ್ಯೂ ಇದೆ, ಗಾಂಧಿ ಸ್ಟ್ಯಾಚ್ಯೂ ಇದೆ, ಮತ್ತು ಲೈಟ್ ಹೌಸ್ ಇದೆ. ಇದೆಲ್ಲ ಒಂದೇ ಥರನೇ ಇದೆ, ನೀವು ಹೋಗ್ರಿ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಓಡಾಡ್ಕೊಂಡು ಬರ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಈ ಡ್ರೆಸ್ಸು ಸರಿತಾನೆ ತೊಗೊಂಡಿರೋವಂಥದ್ದು, ನಾನು ಹಾಕ್ಕೊಂಡಿರೋವಂಥ ಡ್ರೆಸ್ಸು ಇಬ್ರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ಬಂದಿದ್ನಲ್ಲ, ಸೊ ಅದೂ ಅಷ್ಟೇ ಸರಿತಾನೆ ತೊಗೊಂಡಿದ್ದು. ನನಗೆ ಅವ್ರ ಮನೆಗೆ ಶಿರಾಗಿ ಹೋಗಿದ್ನಲ್ಲ ಆವಾಗ ಗಿಫ್ಟ್ ಕೊಟ್ಟಿರುವಂಥದ್ದು ಮರೂನ್ ಕಲರ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ ಆ ಡ್ರೆಸ್ಸು. ಮತ್ತು ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿರಿ, ಕಾರ್ಗೋ ಪ್ಯಾಂಟು ಮತ್ತು ಈ ಶರ್ಟು. ಸೊ ಇಬ್ಬರು ಒಂದೇ ಥರನೇ ಹಾಕಿದ್ದೀವಿ. ಇಬ್ಬರು ಒಳ್ಳೆ ಅಕ್ಕ ತಂಗಿರ ಥರನೇ ಕಾಣಿಸ್ತಾ ಇದ್ವಿ. ಈ ಥರ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ಯಾಕೆಂದರೆ ಈ ನೋಡ್ತಾ ಇದ್ನಲ್ಲ ಅಕ್ಕ ತಂಗಿರಿರೋಂಥವ್ರು ಒಂದೇ ಕಲರ್ ಡ್ರೆಸ್ಸು, ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಓಡಾಡ್ತಾ ಇರ್ತಿದ್ರಲ್ಲ. ಸೊ ಅಂಥ ಟೈಮಲ್ಲಿ ನಾನು ಒಬ್ಬಳೇ ಅಲ್ವಾ ಮಗಳು, ಹಂಗಾಗಿ ನನಗೂ ಒಂದು ಅಕ್ಕನ ತಂಗಿನ ಇದ್ದಿದ್ರೆ ಈ ಥರ ಹಾಕ್ಕೋಬೋದಾಗಿತ್ತಲ್ಲ ನಾವು ಅಂತ ತುಂಬ ಸರಿ ಅಂದ್ಕೊತಾ ಇದ್ದೆ. ಸರಿತಾಯಿಂದ ಅದು ನೆರವೇರ್ತು, ಒಂದೇ ಥರ ತೊಗೊಂಡು ಹಾಕ್ಕೊಳ್ಳೋದು. ಮತ್ತು ಮಂಜುನೂ ತೊಗೊಂಡಿದ್ದಾಳೆ ಒಂದೇ ಥರ ಹಾಕ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು. ಅದಿನ್ನೂ ಯಾವತ್ತು ಹಾಕ್ಕಂತೀವೋ ಗೊತ್ತಿಲ್ಲ. ಆಗಲಿ ಸದ್ಯಕ್ಕೆ ಈಗ ನಾನು ಸರಿತಾ ಹಾಕ್ಕೊಂಡು ಬಂದಿದ್ದೀವಿ. ಮಂಜುನ ಯಾವಾಗಲಾದರೂ ಮೀಟ್ ಆದಾಗ ನಾನು ಏನಾದರೂ ಅಕೇಶನ್ಸ್ ಇದ್ದಾಗ ಹಾಕ್ಕೊತೀವಿ. ಆ ಡ್ರೆಸ್ಸಸ್ಸು ನೋಡಿರಂತೆ ತುಂಬ ಚೆನ್ನಾಗಿದೆ ಅದನ್ನು, ಅಂದರೆ ಕ್ರಾಪ್ ಟಾಪ್ ಎಲ್ಲ ಸ್ಟಿಚ್ ಮಾಡಿಸಿದಾಳೆ ಮಂಜು. ಅಲ್ಲಿಂದ ನಾವು ಬಂದಿದ್ದು ರಾಕ್ ಬೀಚು. ಇಲ್ಲಿ ನೋಡ್ತಾ ಇರ್ಬೋದು ಬೀಚ್ ತುಂಬ ಚೆನ್ನಾಗಿದೆ. ಏನಂದರೆ ಆಟಾಡೋಕ್ಕೆ ಇಲ್ಲಿ ಸ್ವಲ್ಪ ಪ್ಲೇಸ್ ಇಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ಕಲ್ಲುಗಳೆಲ್ಲನೂ ಫುಲ್ ಅಲ್ಲಿದೆ, ಆಟಾಡೋಕ್ಕಂತೂ ಆಗಲ್ಲ. ಸುಮ್ಮನೆ ನಾವು ಫೋಟೋಸು ವೀಡಿಯೋಸು ಅಂತ ತಗೊಳ್ಳೋಣ ಅಂತ ಬಂದಿದ್ದಾಯಿತು. ಹಿಂದ್ಗಡೆ ಅಲೆಗಳು ಬರ್ತಾ ಇರೋದು ಯಾವ ಥರ ಕಾಣಿಸ್ತಾ ಇದೆ ಅಂತಂದು. ಸರಿತಾ ಅಂತೂ ಈ ಥರ ನಿಂತ್ಕೋ ಅಂತ ಫೋಟೋಸ್ ಎಲ್ಲ ಹೇಳ್ಕೊಡ್ತಾ ಇದ್ಲು ಫೋಟೋಸ್ಗೆ. ಸರಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊತಾ ಇದ್ವಿ. ಈ ಕಡೆ ಬಂದಿರೋಂಥ ಫ್ಯಾಮಿಲೀಸ್ ಎಲ್ಲರೂ ತುಂಬ ಚೆನ್ನಾಗಿ ಓಡಾಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅಣ್ಣ ಅಂತೂ ಫುಲ್ ಸುಸ್ತಾಗ್ಬಿಟ್ಟವ್ರು. ಯಾಕಂದರೆ ಪಾಪ ಗಾಡಿಯೆಲ್ಲ ಅವರೇ ಓಡಿಸ್ಬೇಕು, ಡ್ರೈವಿಂಗ್ ಎಲ್ಲ ಅವರೇ ಮಾಡಬೇಕಲ್ವ. ಹಂಗಾಗಿ ಫುಲ್ ಅವ್ರಿಗೆ ಪೇಯ್ನ್ ಅಂತಂದು ಹೇಳ್ಬೋದು, ಬ್ಯಾಕ್ ಪೇಯ್ನು ಈ ಥರ ಎಲ್ಲನೂ. ಹಂಗೆ ಮೈನ ಮುಟ್ಕೊಂಡೇ ಓಡಾಡ್ತಾಯಿದ್ರು. ಆದರೂ ಇನ್ನು ಬಂದಿದ್ದೀವಲ್ಲ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಈಗ ಸೋನು ನಮಗೆ ವೀಡಿಯೋ ಶೂಟ್ ಮಾಡಿರೋ ಅಂಥದ್ದು, ಈಗ ನಡ್ಕೊಂಡು ಬರ್ತಾ ಇದ್ವಲ್ಲ ಅವಾಗ ಸೋನು ನಮಗೆ ವೀಡಿಯೋ ಶೂಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿಕೊಟ್ಟವಳೆ. ಈಗ ನೋಡಿ, ಸೊ ಎಲ್ಲರೂ ಅಲ್ಲಿ ಏನಾದರೂ ರೀಲ್ಸ್ ಮಾಡೋಣ ಅಂತ ನಾವು ಅದೇ ಮಾತಾಡ್ತಾ ಇದ್ವಿ. ಆದರೆ ಒಂದೇ ಒಂದು ರೀಲ್ ಮಾಡಿದ್ವು ಅಷ್ಟೇ, ನೀನು ಯಾವುದು ಮಾಡೋಕ್ಕಾಗಲಿಲ್ಲ. ನಮಗೆ ನೋಡೋದ್ರಲ್ಲೇ ಖುಷಿಯಾಗ್ಬಿಟ್ಟೈತೆ. ರೀಲ್ಸ್ ಅವೆಲ್ಲ ನೆನಪೇ ಬರ್ತಾ ಇಲ್ಲ. ಸಾಕಿದೆಲ್ಲ ನೋಡಿದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟೈತೆ. ಇನ್ನೂ ಸ್ವಲ್ಪ ಸಂಜೆ ಆಗ್ತಾ ಜನ ಜಾಸ್ತಿ ಆಗ್ತಾರೆ, ನಾನು ತೋರಿಸ್ತೀನಿ. ಅದು ನಾವಿಲ್ಲಿಗೆ ಬಂದಿದ್ದು ಫೆಬ್ರವರಿ 14 ದಿನ. ಸೊ ನಾವು ಬಂದಿರೋ ಅಂಥದ್ದು ಅವತ್ತೇನೋ ಫಂಕ್ಷನ್ ಇದೆ ಅಂತ ಅಂದ್ಕೊಂಡ್ವಿ. 14 ಇಲ್ಲಿ ನಾನು ತೋರಿಸ್ತೀನಿ ಮುಂದೆ ಹೋಗ್ತಾ. ಈಗ ಸದ್ಯಕ್ಕೆ ಇಲ್ಲೊಂದು ಸ್ವಲ್ಪ ಆಟಾಡ್ಬೋದು ಆ ಥರ ಇತ್ತು. ಆದರೆ ನಾವು ಇನ್ನೊಂದು ಬೀಚಲ್ಲಿ ಆಟಾಡಿದ್ವಿ, ಅದಂತೂ ತುಂಬ ಚೆನ್ನಾಗಿದೆ. ಅದನ್ನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವತ್ತು ಈ ವಿಡಿಯೋಸ್ ಎಲ್ಲ ನೋಡಿಬಿಡಿ. ನೋಡಿ, ನಾವೆಲ್ಲಾದರೂ ಹೋದಾಗ ಇನ್ನೊಂದು ನಾನು ಮತ್ತೆ ಒಂದು ವ್ಲಾಗ್ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲನೂ. ಸೊ ಬಟ್ಟೆ ಹಾಕ್ಕೊಳ್ಳೋದಾಗಿರ್ಬೋದು, ನಾವಿರೋವಂಥದ್ದು ರೀತಿ ಆಗಿರ್ಬೋದು, ಎಲ್ಲನೂ ನಮ್ಮ ಗಮನದಲ್ಲಿ ಇದ್ದೇ ಇರುತ್ತೆ. ಸೊ ನಾವೇನು ಅಷ್ಟೊಂದು ಇದರಲ್ಲಿ ಏನೋ ಆಡ್ತಿಲ್ಲ, ಅಷ್ಟೊಂದು ಇದರಲ್ಲಿ ಏನೋ ಬಟ್ಟೆ ಅಸಹ್ಯವಾಗಿ ಆಗ್ತಾಯಿಲ್ಲ.
ನಮ್ಗೆ ಆ ಥರ ಹಾಕೋಕ್ಕೂ ಇಷ್ಟ ಆಗಲ್ಲ. ಸೊ ಇದೊಂದು ಸ್ಲೀವ್ಲೆಸ್ ಒಂದು ಹಾಕಿರೋದಕ್ಕೆ ತುಂಬ ಮಾತು ತುಂಬ ಜನ ಆಡಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಅಂದರು ಏನಂದರು ಅನ್ನೋದು. ಅಲ್ಲ, ಅಷ್ಟೊಂದು ಮಾನವೀಯತೆ ಇಲ್ಲದೇ ಮಾತಾಡಿದ್ರು ಸ್ವಲ್ಪ ಜನ. ಇರಲಿ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾಕೆ ಈ ಥರ ಮೈಂಡ್ಸೆಟ್ಟು ಜನರದು ಅಂತ. ಏನಾದರೂ ಹೇಳಿದ್ರೆ ಸಾಕು, ನಾನು ಯಾಕೆ ಮಾಡ್ತೀಯ ವೀಡಿಯೋಸು, ನೀನು ಮಾಡೋದ್ರಿಂದ ನಾವು ಹೇಳೋದು ಅಂತಂದು ಹೇಳ್ತಾರೆ. ಇದೊಂದು ಹೇಳ್ಬಿಡ್ತಾರೆ ರೀಸನ್ನು. ಆದರೆ ಅವರು ಇದಕ್ಕೆ ತಕ್ಕಂತೆ ಅವ್ರಿಗೆ ಅದು ಹೆಂಗೆ ಅರ್ಥ ಆಗುತ್ತೋ, ಅದೇ ಯಾವ ಥರ ಮೈಂಡ್ಸೆಟ್ ಜನ ಇದ್ದಾರೋ ಅಂತ ನನಗಂತೂ ಅರ್ಥ ಆಗಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪಲ್ಸರಿ ಈ ವೀಡಿಯೋಸ್ ಎಲ್ಲ ಟ್ರಿಪ್ ವೀಡಿಯೋಸ್ ಮುಗೀಲಿ, ಯಾರ್ಯಾರೆಲ್ಲ ಏನೇನು ಅಂದರು, ಯಾಕೆ ಈ ಥರ ಮೈಂಡ್ಸೆಟ್ ಜನಕ್ಕೆ, ಯಾಕೆ ಇಷ್ಟೊಂದು ಹೊಟ್ಟೆ ಊರಿ, ಅದೆಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ಯಾಕಂದರೆ ಪ್ರತಿಯೊಂದರಲ್ಲೂ ನಾನು ಕ್ಲಾರಿಫೈ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಮಾಡ್ತೀನಿ ಅಂದರೆ ನನಗಾದಂಥ ಅನುಭವಗಳನ್ನ ನಾನು ಶೇರ್ ಮಾಡ್ಕೋಬೇಕು. ಯಾಕಂದರೆ ನಿಮಗೂ ಗೊತ್ತಾಗಬೇಕಲ್ವ. ಸೊ ಪ್ರಪಂಚದ ಮೇಲೆ ಯಾವ್ಯಾವ ರೀತಿ ಜನಗಳಿದ್ದಾರೆ, ಯಾವ್ಯಾವ ರೀತಿ ಮೈಂಡ್ಸೆಟ್ ಜನಗಳಿದ್ದಾರೆ ಅನ್ನೋದು ನಿಮಗೂ ಒಂದು ಅರ್ಥ ಆಗುತ್ತೆ, ಒಂದು ಎಚ್ಚರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಶೇರ್ ಮಾಡ್ಕೊತೀನಿ. ಆದರೆ ಸ್ವಲ್ಪ ಜನ ಬೇಕು ಅಂತಂದೆ, ಇವಳು ಕಾಮೆಂಟ್ಗೆ ವೀಡಿಯೋ ಮಾಡೋಳೆ, ಇನ್ನೇನು ಕಂಟೆಂಟ್ ಇಲ್ವಾ ನಿನಗೆ, ಬರೀ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ವೀಡಿಯೋ ಮಾಡೋಳು ಅಂದರೆ, ಅಂದಿರೋದು ವೀಡಿಯೋ ಮಾಡ್ತೀನಿ, ಅನ್ನಿಸ್ಕೊಂಡಿರೋದು ವೀಡಿಯೋ ಮಾಡ್ತೀನಿ, ನಾನು ಅನ್ನೋದು ವೀಡಿಯೋ ಮಾಡ್ತೀನಿ. ಸೊ ಎಲ್ಲನೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ತಿಳ್ಕೊಂಡ್ಮೇಲೆ, ನನ್ನ ಇಷ್ಟಪಟ್ಟು ನೋಡೋವಂಥವ್ರು ಸ್ವಲ್ಪ ಜನ ಇದ್ದಾರೆ ಅಂದಮೇಲೆ ಅವ್ರಿಗೆ ತಕ್ಕಂತೆ ನಾನು ವೀಡಿಯೋಸ್ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ ಎಲ್ಲನೂ ನಾನು ಅನುಸರಿಸ್ಕೊಂಡು ನಾನು ಅವ್ರ ಪ್ರಕಾರ ನಾನು ಹೋಗ್ತಾ ಇರ್ತೀನಿ. ನನಗೆ ಆದಂಥ ಅನುಭವನ ನಾನು ಶೇರ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಇದ್ದರೆ ನೋಡ್ಬೋದು, ಇಷ್ಟ ಇಲ್ದಿದ್ದವ್ರಿಗೆ ನಾನೇನು ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ ನೋಡಿ 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 ಅಂತ. ನನ್ನ ಇಷ್ಟಪಡೋರು 20,798 ಜನ ಇದ್ದಾರೆ, ಸಾಕು. ನಾನು ಅಷ್ಟು ಸಂಪಾದನೆ ಮಾಡಿದ್ದೀನಲ್ಲ ಯೂಟ್ಯೂಬಲ್ಲಿ, ನನಗೆ ಅದೇ ಖುಷಿ. ಅಷ್ಟು ಜನ ನೋಡ್ತಾರೆ. ಸೊ ನೀವು ಇಷ್ಟ ಇಲ್ಲದೆ ಇರೋರು ಫೋರ್ಸ್ ಮಾಡಿ ನಾನೇನು ನೋಡಿ ಅಂತ ಹೇಳ್ತಾ ಇಲ್ಲ. ಇಷ್ಟ ಇಲ್ದಿರೋ ನೋಡೋಕ್ಕೆ ಬರಬೇಡಿ ನನ್ನ ವೀಡಿಯೋಸು. ನೋಡೋದು ಮತ್ತೊಂದು ಕಾಮೆಂಟ್ ಬರೆಯೋದು, ಅದು ಟೈಮ್ ಪಾಸ್ ಆಗಲ್ಲ. ಅವ್ರಿಗೆ ಏನಾದರೂ ಒಬ್ಬರನ್ನ ಕೆಣಕಬೇಕಲ್ಲ, ಒಬ್ಬರನ್ನೇನಾದರೂ ಅನ್ಬೇಕಲ್ಲ ಅಂತಂದು ಹೇಳ್ಬಿಟ್ಟು ಕಾಯ್ಕೊಂಡು ಈ ಥರ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಬರೆದ್ಬಿಟ್ಟು ಹೋಗ್ತಾರೆ. ಅದಕ್ಕೆಲ್ಲ ನನ್ನ ತಲೆ ಕೆಡಿಸ್ಕೊಳ್ಳೋಂಥ ಮಗಳೇ ಅಲ್ಲ. ಸೊ ಇನ್ನೂ 2ರಷ್ಟು ನಾವು ಚೆನ್ನಾಗಿರ್ತೀವಿ. ಇನ್ನೂ ಟ್ರಿಪ್ ಹೋದಾಗೆಲ್ಲ ಇನ್ನೂ ಒಳ್ಳೊಳ್ಳೆ ಬಟ್ಟೆಗಳೇ ಹಾಕ್ತೀವಿ. ಅದು ನಮ್ಮ ಇಷ್ಟ, ನಮ್ಮ ಮನಸ್ಸಿಗೆ ಇಷ್ಟ ಆಯ್ತಾ ನಾವು ಹಾಕ್ಕೊತೀವಿ. ಆಗಿಲ್ಲ ಅಂತಂದು ಹೇಳ್ಬಿಟ್ಟು ಈಗ ಅದೇ ಥರ ಇರಬೇಕು ಅನ್ನೋ ರೂಲೇನಿಲ್ವಲ್ಲ. ಸೊ ಆ ಥರ ರೂಲ್ ಇದ್ದಿದ್ರೆ ನಾವು ಅದೇ ರೀತಿಯೇ ಇರ್ತಿದ್ವಿ. ನಾನು ಹೇಳ್ತೀನಿ, ಕ್ಲಾರಿಫೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಈಗ ಸದ್ಯಕ್ಕೆ ಅಲ್ಲಿಂದ ನಾವು ಬಂದಿದ್ದು ಹೇಳಿದ್ನಲ್ಲ, ಮುಂದೆ ನಡ್ಕೊಂಡು ಬಂದ್ವಿ. ಫ್ರೆಂಚ್ ಕಾಲೋನಿಯಿಂದ ಮುಂದೆ ಬಂದುಬಿಟ್ಟು ಇಲ್ಲಿ ಗಾಂಧಿ ಸ್ಟ್ಯಾಚು ನೀವು ನೋಡ್ಬೋದಾಗ್ಲೇ. ಅಲ್ಲಿಂದ ಇನ್ನೊಂಚೂರು ಬೀಚ್ ಇತ್ತು ಈ ಕಡೆ ಮುಂದೆ ನೋಡಿ. ಈಗ ಎಷ್ಟೊಂದು ಜನ ಕೂಡ್ಕೊಂಡಿದ್ದಾರೆ. ಅಂದರೆ ಸಂಜೆ ಆಗ್ತಾ ಜನ ಜಾಸ್ತಿ ಆಗ್ತಾರೆ ಬೀಚಲ್ಲಿ. ಇಲ್ಲಿ ತಿನ್ನೋಕ್ಕೆ ಮಾವಿನಕಾಯಿ ಅಂತೆ, ಫ್ರೂಟ್ಸ್ ಅಂತೆ ಎಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಆರಾಮಾಗಿ ಓಡಾಡ್ತಾ ಇಲ್ಲಿ ತಿಂತ ಎಂಜಾಯ್ ಮಾಡ್ಬೋದು. ನಾನು ಸರಿತಾ ಇಲ್ಲೇನು ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ಹೋಗಲಿಲ್ಲ, ಅಲ್ಲೇ ಸುಮಾರು ಫೋಟೋಸ್ ಇಟ್ಕೊಂಡಿದ್ವಿ. ಇದು ಲೈಟ್ ಹೌಸ್, ಇನ್ನೊಂದು ಸ್ವಲ್ಪ ಕತ್ಲಾಗ್ತಾಯಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾವಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಬರೋರು ಹೋಗೋರು, ತುಂಬ ಜನ ತೆಲುಗು ಕನ್ನಡ ಮಾತಾಡುವಂತಾರೆ. ತುಂಬ ಜನ ನಮಗೆ ಎದುರಾಗಿದ್ದು ಜನ ಅಲ್ಲಿಯವರು. ಸುಮಾರು ಬೇರೆ ಭಾಷೆ ಅಂದರೆ ಹಿಂದಿ ಇಂಗ್ಲೀಷ್ ಮಾತಾಡೋರೆಲ್ಲ ಸ್ವಲ್ಪ ಕಡಿಮೆನೇ. ಕನ್ನಡ ತೆಲುಗವರು ತುಂಬ ಜನ ನೋಡಿದ್ವಿ ನಾವು ಇಲ್ಲಿ ಪಾಂಡಿಚೇರಿಯಲ್ಲಿ. ಅಷ್ಟೊಂದು ಜನ ಬಂದಿದ್ರು ಎಲ್ಲರೂ. ಇನ್ನೊಂದು ಅರುಣಾಚಲಂ ದೇವಸ್ಥಾನ ಹತ್ರ, ಅಲ್ಲೂ ಅಷ್ಟೇ ಬರೀ ಕನ್ನಡ ತೆಲುಗವರೇ ಜಾಸ್ತಿ ಇದ್ದರು. ಹಾಗಾಗಿ ಖುಷಿ ಅನ್ನಿಸ್ತು, ಎಲ್ಲ ನಮ್ಮ ಸೈಡವರೇ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಅದು ಗಾಂಧಿ ಸ್ಟ್ಯಾಚು, ಅದರ ಮುಂದ್ಗಡೆ ಲೈಟ್ ಹೌಸು. ಇಲ್ಲಿ ಏನಂದರೆ ಹಳೇದು ಮೂವಿ ಹಾಕಿದ್ರು, ಅದು ಮೂವಿ ನೋಡೋಕ್ಕೆ ಅಂತಂದು ಇಷ್ಟೊಂದು ಜನ ಕೂತಿದ್ದಾರೆ. ಒಂದು ಮೆಸೇಜ್ ಇತ್ತು, ತಂಬಾಕು ಮತ್ತು ಈ ಥರ ಎಲ್ಲ ಹಾಕ್ಬಾರ್ದು ಅಂತಂದು ಹೇಳ್ಬಿಟ್ಟು ಅದೊಂದು ಮೆಸೇಜ್ ಕೊಡೋದಕ್ಕೆ ಅಂತಂದು ಇದೊಂದು ಮೂವಿನ ಇಲ್ಲಿ ಇದು ಮಾಡಿದರು. ನಾವೇನು ನೋಡಲಿಲ್ಲ. ಸೊ ಬಂದಿರೋ ಅಂಥವ್ರು ಎಲ್ಲರೂ ನೋಡ್ತಾ ಕೂತಿದ್ರು. ನಾವು ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು, ಯಾಕಂದರೆ ನಮ್ಗೆ ರೆಸ್ಟೇ ಇಲ್ಲ, ನಿದ್ದೆನೂ ಇಲ್ಲ. ಸೊ ಊಟ ಮಾಡಿಬಿಟ್ಟು ಫಸ್ಟು ಸ್ವಲ್ಪ ಹೊತ್ತು ಮಲಗಿಬಿಟ್ರೆ ನೈಟು, ಮತ್ತು ಬೆಳಿಗ್ಗೆ ಎದ್ದು ಮತ್ತು ನೆಕ್ಸ್ಟ್ ಪ್ಲೇಸಸ್ಗೆ ಹೋಗುವಂಥ ಪ್ಲೇಸಸ್ ಇದ್ದಾವೆ. ಹಾಗಾಗಿ ಆ ಕಡೆ ಹೋಗಬೇಕು ಅಂತಂದು ಹೇಳ್ಬಿಟ್ಟು ಇಲ್ಲಿ ಸುಮ್ಮನೆ ಇದೊಂದು ಸ್ವಲ್ಪ ಕವರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ ಆಟೋದಲ್ಲಿ. ಮನೆಗೆ ಬಂದಿದ್ದ ತಕ್ಷಣ ರೂಮಿಗೆ ಬಂದಿದ್ದ ತಕ್ಷಣ ಅಣ್ಣವ್ರು ಹೋಗ್ಬಿಟ್ಟು ವೆಜ್ ಪಲಾವ್ ಎಲ್ಲ ತೊಗೊಂಡು ಬಂದರು. ಸೊ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಬಕೆಟಲ್ಲೇ ತೊಗೊಂಡು ಬಂದಿದ್ದರು, ನೋಡ್ತಾ ಇರ್ಬೋದು ನೋಡಿ. ಸೋನು ಮಲಗಿದಾಳೆ, ಎದ್ದಾಳ್ತಾ ಇಲ್ಲ. ಅಣ್ಣ, ಸರಿತಾ, ನಾನು ಮತ್ತು ನಮ್ಮ ಮನೆಯವರು 4 ಜನ ಊಟ ಮಾಡ್ತಾಯಿದ್ವಿ. ಮತ್ತು ಸೋನು ನೆಬ್ಸಿ ಊಟ ಮಾಡಿಸಿದ್ವಿ. ಮತ್ತು ಬ್ರೆಡ್ ಹಲ್ವ ಎಲ್ಲ ಕೊಟ್ಟಿದ್ದರು, ತುಂಬ ಟೇಸ್ಟಿಯಾಗಿತ್ತು ಸ್ವೀಟು. ಈಗ ಊಟ ಮುಗಿಸ್ಬಿಟ್ಟು ನಾವು ಮಲಗಿಬಿಡ್ತೀವಿ ನೆಮ್ಮದಿಯಾಗಿ. ನೈಟ್ ಫುಲ್ ಚೆನ್ನಾಗಿ ನಿದ್ದೆ ಬಂದುಬಿಡ್ತು, ಯಾಕಂದರೆ ಒನ್ ಡೇ ಫುಲ್ ಮಲಗಿರಲಿಲ್ಲ, ನೈಟ್ ಟು ಡೇ. ಅದಕ್ಕೋಸ್ಕರ ನೆಕ್ಸ್ಟು ನಾವು ಊಟ ಮಾಡಿಬಿಟ್ಟು ಮಲಗಿದ್ವಿ. ಈಗ ಸ್ವಲ್ಪ ಫೋಟೋಸ್ ಅಷ್ಟೇ ಶೇರ್ ಮಾಡ್ಕೊಂಡಿರೋದು, ಯಾಕಂದರೆ ಇದು ಯೂಟ್ಯೂಬ್ ವೀಡಿಯೋ ಅಲ್ವಾ. ನಾವು ಫೋಟೋಸ್ ತೆಗ್ದಿರೋದೆಲ್ಲ ಫುಲ್ಲು ಶಾರ್ಟ್ ವೀಡಿಯೋಸ್ಗೆ ಬರೋ ಥರ ತೆಗ್ದಿದ್ವಲ್ಲ, ಇದು ಆಫ್ ಬರ್ತಾ ಇದೆ ಫೋಟೋಸು. ಆದರೂ ನೀವು ನೋಡಲಿ ಪ್ಲೈನಾಗಿ ಅಂತಂದು ಹೇಳ್ಬಿಟ್ಟು ಈ ಥರ ನಾನು ಅಪ್ಲೋಡ್ ಮಾಡಿದ್ದೀನಿ ಫೋಟೋಸ್, ಕೊನೆಯದಾಗಿ ನೋಡಲಿ ಅಂತಂದು. ನೋಡಿ ಯಾವ್ಯಾವ ಥರ ಫೋಸಸ್ ಎಲ್ಲ ಕೊಟ್ಕೊಂಡು ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅಂತಂದು ತುಂಬ ಖುಷಿ ಆಯಿತು ನಮಗಂತೂ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಇನ್ನೂ 2 ವೀಡಿಯೋಸ್ ಇದ್ದಾವೆ. ಒಂದು ವಿಡಿಯೋ 2 ವಿಡಿಯೋನೂ ಆಗುತ್ತೆ, ಗೊತ್ತಿಲ್ಲ ನಾನು ಎಷ್ಟು ವಿಡಿಯೋ ಆಗುತ್ತೆ ಇನ್ನೂ ಅಂತ. ಬೇರೆ ಬೇರೆ ಪ್ಲೇಸಸ್ಸಲ್ಲಿರೋ ಅಂಥದ್ದು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಸ್ಕಿಪ್ ಮಾಡದೆ ಡೈಲಿ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.